ಬೇಡಿಕೆಯನ್ನ ಈಡೇರಿಸದ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಮುಷ್ಕರದ ದಿನ ಹತ್ರ ಬರ್ತಾ ಇದ್ದಂತೆ ಸಾರಿಗೆ ನಿಗಮ ನೌಕರರಿಗೆ ಹಿಂಬಾಕಿ ವೇತನ ಬಿಡುಗಡೆ ಮಾಡಿದೆ. ಆದರೆ ಇದರಲ್ಲಿ ಗೋಲ್ಮಾಲ್ ಆಗಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದ್ದು, ಹೋರಾಟ ಹತ್ತಿಕ್ಕೋ ಯತ್ನಾನ ಅಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಿಎಂಟಿಸಿ ಒಂದೇ ಡಿಪೋಗೆ 26 ತಿಂಗಳ ಹಿಂಬಾಕಿ ವೇತನ ರಿಲೀಸ್. ಸಿಬ್ಬಂದಿ ಎಡವಟ್ಟು, ಹಾಕಿರೋ ಹಣ ವಾಪಸ್ ಹಾಕಿ ಅಂತ ಇದೀಗ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹೀಗೆ 26 ತಿಂಗಳ ವೇತನ ಹಿಂಬಾಕಿ ಹಣ ಸಂದಾಯವಾಗ್ತಾ ಇದ್ದಂತೆ ನೌಕರರ ಮೊಗದಲ್ಲಿ ಮಂದಹಾಸ ಮೂಡಿತ್ತು. ಹಣ ಜಮೆಯಾದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ನೌಕರರಿಗೆ ಶಾಕ್ ಕೊಟ್ಟಿದ್ದಾರೆ. ನಿಮ್ಮ ಖಾತೆಗೆ ತಪ್ಪಾಗಿ ಹೆಚ್ಚುವರಿ ಹಣ ಜಮೆಯಾಗಿದೆ, ಅದನ್ನ ತಕ್ಷಣವೇ ಸಂಸ್ಥೆಗೆ ಮರುಪಾವತಿ ಮಾಡಿ ಅಂತ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ QR ಕೋಡ್ ನೀಡಿ ಈ ಖಾತೆಗೆ ಹಣ ಹಾಕಿ ಅಂತ ಹೇಳ್ತಾ ಇದ್ದಾರಂತೆ. ಇದನ್ನ ಸಾರಿಗೆ ನೌಕರರ ಸಂಘಟನೆ ತಪ್ಪಾಗಿ ಹಾಕಿದ್ದಲ್ಲ, ಬದಲಾಗಿ ಆಡಿಟಿಂಗ್ ನಲ್ಲಿ ಸುಳ್ಳು ಲೆಕ್ಕವನ್ನ ತೋರಿಸಲು ಈ ರೀತಿ ಮಾಡಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಹಣ ಹಾಕಬೇಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಇಷ್ಟೇ. ಘಟಕ 26ರಲ್ಲಿ ಏನು ವೇತನದ ಹಿಂಬಾಕಿಯ ಅರಿಯರ್ಸ್ ಹಣವನ್ನು ಕೆಲವು ನಿರ್ವಾಹಕರಿಗೆ 26 ತಿಂಗಳ ವೇತನ ಹಿಂಬಾಕಿಯನ್ನು ಅವರ ಅಕೌಂಟಿಗೆ ಹಾಕಿರ್ತಕ್ಕಂಥವ್ರನ್ನು ಯಾರು ಇವತ್ತು ಡ್ಯೂಟಿ ಮಾಡ್ಕೊಂಡು ಕ್ಯಾಶ್ ಕಟ್ಟಕ್ಕೆ ಬರ್ತಾಯಿದ್ದಾರೆ ಅಂಥವ್ರನ್ನೆಲ್ಲರನ್ನು ಅಡ್ಡ ಹಾಕ್ಕೊಂಡು QR ಸ್ಕ್ಯಾನರ್ನ ಮಾಡಿಸ್ಕೊತಾ ಇರ್ತಕ್ಕಂಥ ಸುದ್ದಿ ನನ್ನ ಗಮನಕ್ಕೆ ಬಂದಿದೆ. ನಾನು ನಿರ್ವಾಹಕರಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಯಾರೂ ಸಹ ಸ್ಕ್ಯಾನನ್ನು ಮಾಡೋದಕ್ಕೆ ಹೋಗಬೇಡಿ. ಒಂದೆಡೆ ನೌಕರರ ಸಂಘ ಇದೊಂದು ವ್ಯವಸ್ಥಿತ ಭ್ರಷ್ಟಾಚಾರದ ಜಾಲ ಅಂತ ಆರೋಪಿಸ್ತಾ ಇದ್ರೆ, ಇತ್ತ ಬಿಎಂಟಿಸಿ ಆಡಳಿತ ಮಂಡಳಿ ಅಧಿಕೃತ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿ ಗೊಂದಲಗಳಿಗೆ ತೆರೆ ಎಳೆಯೋ ಕೆಲಸ ಮಾಡಿದೆ. ಸುಮಾರು 100 ಜನ ನಿರ್ವಾಹಕರ ಖಾತೆಗಳಿಗೆ ಡೇಟಾ ಎಂಟ್ರಿ ಮಾಡುವಾಗ ಸಿಬ್ಬಂದಿ ತಪ್ಪಿನಿಂದಾಗಿ 11 ತಿಂಗಳ ಬದಲು 26 ತಿಂಗಳ ಪೂರ್ಣ ಮೊತ್ತ ಜಮೆಯಾಗಿದೆ. ಇನ್ನುಳಿದ ಚಾಲಕರು, ಮೆಕ್ಯಾನಿಕ್ಗಳು ಮತ್ತು ಆಡಳಿತ ಸಿಬ್ಬಂದಿಗೆ ಯಾವುದೇ ವ್ಯತ್ಯಾಸವಾಗಿಲ್ಲ. ಅವರಿಗೆ ನಿಯಮಾನುಸಾರವೇ ಹಣ ತಲುಪಿದೆ ಅಂತ ಸಮರ್ಥಿಸಿಕೊಂಡಿದೆ. ಪ್ರಸ್ತುತ ಹೆಚ್ಚುವರಿ ಹಣ ವಾಪಸ್ ಪಡೆಯಲು ಬಿಎಂಟಿಸಿ ಚೌಡೇಶ್ವರಿ ದೇವಸ್ಥಾನ ಬಸ್ ನಿಲ್ದಾಣ ಕಚೇರಿಯ QR ಸ್ಕ್ಯಾನರ್ ಖಾತೆ ಬಳಸ್ತಾ ಇದೆ. ತಮಗೆ ಸಿಗಬೇಕಾದ ಹಕ್ಕಿನ ಹಣ ಕೈ ಸೇರಿದ ಸಂತಸದಲ್ಲಿದ್ದ ನೌಕರರಿಗೆ ಈಗ ಅಧಿಕಾರಿಗಳ ನಡೆ ಗೊಂದಲವನ್ನ ಮೂಡಿಸಿದೆ. ಇದು ಕೇವಲ ತಾಂತ್ರಿಕ ದೋಷವೋ ಅಥವಾ ನೌಕರರ ಸಂಘ ಆರೋಪಿಸ್ತಾ ಇರುವಂತೆ ಇದರ ಹಿಂದೆ ಯಾವುದಾದ್ರೂ ದೊಡ್ಡ ತಿಮಿಂಗಲಗಳ ಕೈವಾಡವಿದೆಯೋ ಎಂಬುದು ಉನ್ನತ ಮಟ್ಟದ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.